ನಮಸ್ತೆ ಕರ್ನಾಟಕ. ಸರು ವಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರೋ ಕ್ರಾಫ್ಟ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲನೂ ವೇಸ್ಟ್ ಮಟೀರಿಯಲಿಂದಾನೇ ಮಾಡಿರೋದು. ನಾನು ಮಾಡೋ ಕ್ರಾಫ್ಟ್ಗಳಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಆದಷ್ಟು ಮನೆಯಲ್ಲಿರೋ ವೇಸ್ಟ್ ಐಟಮ್ಗಳನ್ನೇ ಯೂಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಹಾಗಿದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಈ ಕ್ರಾಫ್ಟ್ ಮಾಡಿರೋದು ಒಂದು ವೇಸ್ಟ್ ಮಟೀರಿಯಲಿಂದ. ಇದು ಒಂದು ಆಲಿವ್ ಆಯಿಲ್ದು ಕ್ಯಾನ್. ಇದು ಖಾಲಿ ಆದಮೇಲೆ ಇದನ್ನು ಬಿಸಾಕೋ ಬದಲು ಯೂನಿಕ್ಕಾಗಿ ಏನೋ ಒಂದು ಡಿಸೈನ್ ಮಾಡೋಣ ಅಂದ್ಕೊಂಡು ನಾನು ಈ ಥರ ಮಾಡಿದ್ದೀನಿ. ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಈ ಚಾಪೆನ ಮನೆಗೆ ಮೋಲ್ಡ್ ಹಾಕಬೇಕಾದ್ರೆ ಯೂಸ್ ಮಾಡೋದು. ನಮ್ಮ ಮನೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಈ ಚಾಪೆ ಮಿಕ್ಕಿತ್ತು, ಅದನ್ನು ನಾನು ಯೂಸ್ ಮಾಡ್ಕೊಂಡಿರೋದು. ನಿಮಗೆ ಬೇಕಾದರೆ ಇದು ಸಿಮೆಂಟ್ ಶಾಪಲ್ಲಿ ಸಿಗುತ್ತೆ. ನೀವು ಚಾಪೆನ ತಗೊಂಡು ಕ್ಯಾನ್ ಸೈಜ್ಗೆ ನೀವು ಕಟ್ ಮಾಡಿಕೊಂಡು ಫೆವಿಕಾಲಿಂದ ಅಂಟಿಸ್ಕೊಂಡ್ರೆ ಸಾಕು. ಆಮೇಲೆ ನಾನು ಇದು ಡಿಸೈನ್ ಕೊಡೋಕ್ಕೆ ಟೇನ್ ದಾರನ ಯೂಸ್ ಮಾಡಿದ್ದೀನಿ. ಸೊ ಡಿಫ್ರೆಂಟಾಗಿ ಫ್ರಂಟಲ್ಲಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಮಾಡಿಕೊಟ್ಟು ಬ್ಯಾಕಲ್ಲಿ ಡಿಫ್ರೆಂಟ್ ಆಗಿರೋ ಡಿಸೈನ್ ಕೊಟ್ಟಿದ್ದೀನಿ. ಅಂದರೆ ನಾವು ಎರಡು ಸೈಡ್ನ ಅದನ್ನು ಯೂಸ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಖಾಲಿ ರೌಂಡ್ ಅಥವಾ ಸ್ಕ್ವಯರ್ ಎಂಟಿ ಬಾಕ್ಸ್ ಇದ್ದರೆ ಈ ಥರ ಚಾಪೆಯಿಂದ ಡೆಕೋರ್ ಮಾಡಿ ನೋಡಿ. ವುಡ್ ಸ್ಟಿಕ್ನ ಉಪಯೋಗಿಸ್ಕೊಂಡು ಮಾಡಿರೋ ಇದು ಇನ್ನೊಂದು ಕ್ರಾಫ್ಟ್. ಇದು ಸ್ಟಿಕ್ಸ್ ಯಾವುದಂದರೆ, ಇವಾಗ ವಿಂಡೋಗಳಲ್ಲಿ ಬೀಡಿಂಗ್ಸ್ ಅಂತ ಯೂಸ್ ಮಾಡ್ತಾರೆ. ಆ ಬೀಡಿಂಗ್ಗಳಲ್ಲಿ ವೇಸ್ಟ್ ಆಗಿರೋ ಬೀಡಿಂಗ್ಗಳನ್ನ ನಾನು ತೊಗೊಂಡು ಅದನ್ನು ಒಂದೇ ಸೈಜ್ಗೆ ಕಟ್ ಮಾಡಿಸಿ ಅದನ್ನು ನಾನು ಈ ಥರ ಯೂಸ್ ಮಾಡಿದ್ದೀನಿ. ಒಂದೇ ಥರ ಇದೆ, ಬಟ್ ಒಳಗಡೆ ಇರೋ ಮಟೀರಿಯಲ್ ಯಾವುದು ಅಂದರೆ ಇದು ಏನಿಲ್ಲ, ನಾರ್ಮಲ್ ಒಂದು ಪೈಪ್ ಅಷ್ಟೇ. ಆ ಪೈಪ್ನ ನಾನು ಒಂದು ಸೈಡ್ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಫ್ಲ್ಯಾಟ್ ಆಗಿ ಒತ್ತಿದ್ರೆ ಸೊ ಆ ಶೇಪ್ ತೊಗೊಂಡಿದೆ ಅಷ್ಟೇ. ನಾನು ಇದನ್ನು ವಾಲ್ಗೆ ಫಿಕ್ಸ್ ಮಾಡೋ ಕಾನ್ಸೆಪ್ಟಲ್ಲಿ ನಾನು ಅದನ್ನು ಫ್ಲ್ಯಾಟ್ ಮಾಡಿಸಿದ್ದೆ. ಆದರೆ ನನಗೆ ಯಾಕೋ ವಾಲ್ಗೆ ಫಿಕ್ಸ್ ಮಾಡ್ಸೋಕ್ಕೆ ಸರಿ ಅನಿಸಲ್ಲ ಅಂತ ಅಂದ್ಕೊಂಡು ಇವಾಗ ನಾನು ಅದನ್ನು ಸ್ಟ್ಯಾಂಡ್ ಥರನೇ ಯೂಸ್ ಮಾಡ್ತಾ ಇರೋದು. ಕರ್ವಲ್ಲಿ ಈ ಬೀಡಿಂಗ್ಸ್ನ ನಾನು ಅಂಟಿಸಿದ್ದೀನಿ. ಅಂಟಿಸಾದ್ಮೇಲೆ ವುಡ್ ಪಾಲಿಷ್ನ ನಾನು ಇದ್ರ ಮೇಲೆ ಪಾಲಿಷ್ ಮಾಡಿಬಿಟ್ಟು ವಾರ್ನಿಷ್ನ ಅಪ್ಲೈ ಮಾಡಿರೋದು ಅಷ್ಟೇ. ಸೊ ಈ ಥರ ನಮಗೆ ಲುಕ್ ಬರುತ್ತೆ. ನಿಮಗೆ ಈ ಕ್ರಾಫ್ಟ್ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ನಾನು ಮಾಡಿರೋ ಕ್ರಾಫ್ಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕ್ರಾಫ್ಟ್ ನೋಡೋಕ್ಕೆ ಆ್ಯಂಟಿಕ್ ಪೀಸ್ ಥರನೇ ಇದೆ ಅಲ್ವಾ? ಈ ಫ್ರೇಮ್ನ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು, ಬಟ್ ನಾನು ಇದನ್ನು ಎಲ್ಲೂ ಪರ್ಚೇಸ್ ಮಾಡಿಲ್ಲ. ಇದು ಒಂದು ಡೆಡ್ ಆಗಿರೋ ವಾಚು. ಈ ವಾಚ್ನ ಮಷಿನ್ನ ರಿಮೂವ್ ಮಾಡಿಬಿಟ್ಟು ಈ ಪಾರ್ಟ್ಸ್ನ ನಾನು ಈ ಥರ ಯೂಸ್ ಮಾಡ್ಕೊಂಡಿರೋದು. ಪ್ಲೇನ್ ಗ್ಲಾಸ್ ಅಂತೂ ಹೇಗೂ ಇದ್ದೇ ಇರುತ್ತೆ ವಾಚಲ್ಲಿ. ಆ ಗ್ಲಾಸಲ್ಲಿ ನಾನು ಗ್ಲಾಸ್ ಪೇಂಟಿಂಗ್ ಆಗಿ ಯೂಸ್ ಮಾಡಿರೋದು. ಇವಾಗ ನಿಮಗೆ ಗ್ಲಾಸ್ ಪೇಂಟಿಂಗ್ ಬರಲ್ಲ ಅಂತ ಅನ್ನೋರು ನೀವು ಆ ಪ್ಲೇಸಲ್ಲಿ ನೀವು ಮಿರರ್ ಕೂಡ ಫಿಕ್ಸ್ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಯೂನಿಕ್ ಆಗಿರುತ್ತೆ. ಗ್ಲಾಸ್ ಪೇಂಟ್ ಆದಮೇಲೆ ನಾನು ಅದರ ಹಿಂದೆ ಅಲ್ಯೂಮಿನಿಯಂ ಫಾಯಿಲನ್ನು ಫಿಕ್ಸ್ ಮಾಡಿಬಿಟ್ಟು ಕಾರ್ಡ್ಬೋರ್ಡ್ ತೊಗೊಂಡು ಅದನ್ನು ಫುಲ್ ಪ್ಯಾಕ್ ಮಾಡಿಬಿಟ್ಟೆ. ಅಂದರೆ ಕೈ ಹಾಕಿದ್ರೂ ಅದು ಅಲ್ಯೂಮಿನಿಯಂ ಫಾಯಿಲ್ ಕಟ್ ಆಗಬಾರ್ದು ಅಂತ. ವಾಚ್ನಲ್ಲೇ ಇರೋ ಸ್ಕ್ರೂಗೆ ನಾನೊಂದು ದಾರನ ಟೈ ಮಾಡಿದ್ದೀನಿ. ಸೊ ಇದೇ ದಾರದಿಂದ ನಾನು ವಾಲ್ಗೆ ಹ್ಯಾಂಗ್ ಮಾಡಿರೋದು. ವಾಚ್ನ ಫ್ರಂಟ್ ಪೋರ್ಷನ್ನ ನಾನು ಹೀಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ಬ್ಯಾಕ್ ಪೋರ್ಷನ್ನ ನಾನು ಬಿಸಾಕಿಲ್ಲ, ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ವಾಚ್ದು ಬ್ಯಾಕ್ ಪೋರ್ಷನ್ ನೀವು ನೋಡ್ತಾ ಇರ್ಬೋದು. ವಾಚ್ನ ಬ್ಯಾಕ್ ಪೋರ್ಷನ್ ನಿಮಗೆ ಗೊತ್ತಾಗ್ತಾ ಇದೆ ಇದು ವಾಚ್ ಇದೆ ಅಂತ. ಇದಕ್ಕೆ ಫ್ರಂಟಲ್ಲಿ ಯೂನಿಕ್ ಆಗಿರೋ ಡಿಸೈನ್ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಮಧ್ಯದಲ್ಲಿ ನಾನು ಮಿರರ್ನ ಯೂಸ್ ಮಾಡಿಬಿಟ್ಟು ಸುತ್ತಲೂ ನಾನು ಅಲ್ಯೂಮಿನಿಯಂ ಸ್ಟ್ರಿಪ್ನ ಯೂಸ್ ಮಾಡಿದ್ದೀನಿ. ನೀವು ಅದ್ರ ಬದಲು ನೀವು ವುಡ್ ಪೀಸ್ಗಳನ್ನೂ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅದಾದಮೇಲೆ ಮಧ್ಯದಲ್ಲಿ ನಾನು ಪ್ಲಾಸ್ಟಿಕ್ ಮಿರರ್ಗಳನ್ನ ಯೂಸ್ ಮಾಡಿಕೊಂಡು ಆಮೇಲೆ ಸ್ಟ್ರಿಪ್ಗೆ ಕೊನೆಗಾಗಿ ಅದನ್ನು ಪ್ಲಾಸ್ಟಿಕ್ ಮಿರರ್ನೇ ನಾನು ಅನಿಸಿರೋದು. ಈ ಮಿರರ್ಗಳನ್ನ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು. ವೇಸ್ಟ್ ಆಗಿರೋ ವಾಚ್ನ ಯೂಸ್ ಮಾಡಿಬಿಟ್ಟು ಮಾಡಿರೋ ಕ್ರಾಫ್ಟ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ಈ ಕ್ರಾಫ್ಟ್ಗೆ ಮಾಡೋಕ್ಕೆ ಬೇಕಾಗೋ ಮಟೀರಿಯಲ್ ಅಂತೂ ಎಲ್ಲ ಮನೆಯಲ್ಲೂ ಸಿಗುತ್ತೆ. ಇದು ನಾನು ತೆಂಗಿನ ಚಿಪ್ಪಿಂದ ಮಾಡಿರೋದು. ಬ್ಲ್ಯಾಕ್ ಪಾಟ್ ಮೇಲೆ ತೆಂಗಿನ ಚಿಪ್ಗಳನ್ನ ಅಂಟಿಸಿರೋದು. ಅಂಟಿಸಾದ್ಮೇಲೆ ಅದ್ರ ಮೇಲೆ ವುಡ್ ಪಾಲಿಷ್ನ ಮಾಡಿರೋದು. ನಿಮಗೆ ವುಡ್ ಪಾಲಿಶು ಹಾರ್ಡ್ವೇರ್ ಶಾಪಲ್ಲೇ ಸಿಗುತ್ತೆ. 50 ರೂಪೀಸ್ ಅಷ್ಟೇ ಕಾಸ್ಟ್ ಆಗುತ್ತೆ. ನೀವು ಒಂದು ಬಾಟಲ್ ತೊಗೊಂಡ್ರೆ ಅದರಿಂದ ಸುಮಾರು ಕ್ರಾಫ್ಟ್ಗಳಿಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ಅದಾದಮೇಲೆ ನಾನು ವಾರ್ನಿಷ್ನ ಯೂಸ್ ಮಾಡಿ ಅದಕ್ಕೆ ಶೈನಿಂಗ್ ಬರೋ ಥರ ಫಿನಿಶಿಂಗ್ ಕೊಟ್ಟಿರೋದು. ಮೇಲೆ ಟೇನ್ ದಾರದಿಂದ ಒಂದು 2 ರೌಂಡ್ನ ಸುತ್ತಿರೋದು ಅಷ್ಟೇ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಲೈಟಾಗಿ ಗ್ಲಿಟರ್ನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಟಚಪ್ ಕೊಟ್ಟಿರೋದು, ಇನ್ನೂ ಸ್ವಲ್ಪ ಜಾಸ್ತಿ ಶೈನಿಂಗ್ ಕಾಣಿಸ್ಲಿ ಅಂತ ಅಷ್ಟೇ. ಇದು ತುಂಬಾ ಈಸಿ ಇದೆ. ನೀವು ಬ್ಲ್ಯಾಕ್ ಪಾಟ್ ತೊಗೊಂಡ್ರೆ ನಿಮಗೆ ಹಿಂದೆ ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಏನಾದರೂ ವೈಟ್ ಪಾಟ್ ಇದ್ದರೆ ಸೊ ವೈಟ್ ಪಾಟ್ಗೆ ನೀವು ಬ್ಲ್ಯಾಕ್ ಪೇಂಟ್ ಮಾಡಿ ಅದಾದಮೇಲೆ ತೆಂಗಿನ ಚಿಪ್ನ ಸ್ಟಿಕ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಈ ಕ್ರಾಫ್ಟ್ ಎಲ್ಲ ನಾನು ಮುಂಚೆ ಮಾಡಿರೋದು, ಅದಕ್ಕೆ ಯಾವುದೇ ಕ್ರಾಫ್ಟ್ ಮೇಕಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ಮಾಡೋ ಎಲ್ಲ ಕ್ರಾಫ್ಟ್ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮತ್ತು
ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೊಸ ಕ್ರಾಫ್ಟ್ ಐಡಿಯಾ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.